ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ, ಸಿಟಿ ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದ ನಾನೀಗ ತಾಳಗುಪ್ಪಕ್ಕೆ ಹೋಗ್ತಿದ್ದೀನಿ, ಇಂಟರ್ ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನು ಈಗ ರೀಸೆಂಟಾಗಿ ಒಂದು ವಾರ ಆಗೈತೆ LHB ಆಗಿ ಕನ್ವರ್ಟ್ ಆಗಿ. ಸೊ ಅದಕ್ಕೆ ಅಲ್ಲಿ LHB ರನ್ ಮಾಡೋಣ ಅಂಥೇಳಿ ಬಂದಿರೋದು. ಇನ್ನು ನಮ್ಮ ಟ್ರೈನ್ ಬಗ್ಗೆ ಮಾತಾಡಬೇಕಂದ್ರೆ ಟ್ರೈನ್ ನಂಬರ್ ಬಂದುಬಿಟ್ಟು 20651 KSR ಬೆಂಗಳೂರು ಟು ತಾಳಗುಪ್ಪ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಈ ಟ್ರೈನ್ಗೆ ರೇಕ್ ಶೇರ್ ಬಂದುಬಿಟ್ಟು ಮೈಸೂರು ಬೆಂಗಳೂರು ಒಡೆಯರ್ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ. ಅದ್ರ ಜೊತೆಗೆ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆಗೂ ರೇಕ್ ಶೇರ್ ಇದೆ. ಬೆಂಗಳೂರು KSR ಬೆಂಗಳೂರು ಟು ಧಾರವಾಡ. ಸೊ 3 ಟ್ರೈನ್ಸ್ಗೆ ರೇಕ್ ಶೇರ್ ಇರೋದು ಈ ಟ್ರೈನು. ನಮ್ಮ ಟ್ರೈನ್ ಬರೋದು 3 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. ಬಟ್ 1:45ಗೆ ಬರುತ್ತೆ ಗುರು. ಪ್ಲ್ಯಾಟ್ಫಾರ್ಮ್ ನಂಬರ್ 9ಕ್ಕೆ ಮೈಸೂರಿಂದ ಒಡೆಯರ್ ಎಕ್ಸ್ಪ್ರೆಸ್ ಆಗಿ ನಮ್ಮ ಟ್ರೈನ್ ಬರುತ್ತೆ. ಬನ್ನಿ ಹೋಗೋಣ ಪ್ಲ್ಯಾಟ್ಫಾರ್ಮ್ ನಂಬರ್ 9ಕ್ಕೆ. ಪ್ಲ್ಯಾಟ್ಫಾರ್ಮ್ ನಂಬರ್ 9ರಲ್ಲಿದ್ದೀನಿ. ಆ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 7ರಲ್ಲಿ KSR ಬೆಂಗಳೂರು ಚೆನ್ನೈ ಡಬಲ್ ಡೆಕ್ಕರ್ ಇದೆ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 9ರಲ್ಲಿ ಬೆಂಗಳೂರು ತುಮಕೂರು ಮೆಮು ಟ್ರೈನ್ ಇದೆ. ಅದು ಲೋಕೋ ವ್ಯಾಪ್ 7 ಮೇ ಬಿ ಚೆನ್ನೈ ಡಬಲ್ ಡೆಕ್ಕರ್ ಟ್ರೈನ್ಗೆ ಅನಿಸುತ್ತೆ. ಕೃಷ್ಣರಾಜಪುರ ವ್ಯಾಪ್ 7 ಲೋಕೋ. ಚೆನ್ನೈ ಡಬಲ್ ಡೆಕ್ಕರ್ ಟ್ರೈನು ಮಾಡಬೇಕು ಅಂತಿದ್ದೀನಿ. ಕಾಮೆಂಟ್ ಮಾಡಿ ತಿಳಿಸಿ, ಮಾಡಲಾ ಬೇಡವ ಅಂತ. ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ನೋಡಿ 1 ಗಂಟೆ 50 ನಿಮಿಷಕ್ಕೆ. ಪ್ಲ್ಯಾಟ್ಫಾರ್ಮ್ ನಂಬರ್ 9ಕ್ಕೆ ಒಡೆಯರ್ ಎಕ್ಸ್ಪ್ರೆಸ್ ಆಗಿ ಈಗ ಮೈಸೂರಿಂದ ಬರ್ತಿದೆ. ಇಲ್ಲಿಂದ ತಾಳಗುಪ್ಪ ಇಂಟರ್ಸಿಟಿ ಆಗಿ ತಾಳಗುಪ್ಪಕ್ಕೆ ಹೋಗುತ್ತೆ. ನಾಳೆ ಬೆಳಗ್ಗೆ ತಾಳಗುಪ್ಪದಿಂದ ವಾಪಸ್ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಧಾರವಾಡಕ್ಕೆ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಆಗಿ ಹೋಗುತ್ತೆ. ಮತ್ತು ಸಿದ್ಧಗಂಗಾ ಸೂಪರ್ ಫಾಸ್ಟಂಗೆ ಧಾರವಾಡದಿಂದ ನೆಕ್ಸ್ಟ್ ಆ ಕಡೆ ಮಾರನೇ ದಿವಸ ಬಂದು ನಾಳಿದ್ದು ಬೆಂಗಳೂರಿಗೆ ಬಂದ ಮೇಲೆ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಇಲ್ಲಿಂದ ಒಡೆಯರ್ ಎಕ್ಸ್ಪ್ರೆಸ್ ಆಗಿ ಮೈಸೂರಿಗೆ ಹೋಗುತ್ತೆ. ಈ ಥರ ರೇಕ್ ಶೇರ್ ಇರುತ್ತೆ ಈ ಟ್ರೈನ್ಗೆ. ಬ್ರ್ಯಾಂಡ್ ನ್ಯೂ LHB ಕೋಚಸ್ ಗುರು. ನೋಡೋಣ ಯಾವ ಥರ ಇರುತ್ತೆ ಏನು ಅಂತೇಳಿ. ಆಲ್ರೆಡಿ ನಾನು ನಿಮಗೆ ಮೊನ್ನೆ ರೀಸೆಂಟಾಗಿ ತೋರಿಸಿದ್ದೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಟ್ರೈನಾಗೂ ತೋರಿಸ್ತೀನಿ ನಾನು ನಿಮಗೆ. ಜನರಲ್ ಕಂಪಾರ್ಟ್ಮೆಂಟ್ ಈ ಥರ ಇದೆ ಗುರು. ಆ ಕಡೆ 4 ಸಾಕೆಟ್ ಇದ್ದಾವೆ, ಈ ಕಡೆ ಒಂದೇ ಸಾಕೆಟ್ ಇರೋದು ಚಾರ್ಜಿಂಗ್ ಸಾಕೆಟ್ಟು. ಸೊ ಈ ಥರ ಸದ್ಯಕ್ಕೆ ಇಷ್ಟು ಜನ ಇದ್ದಾರೆ, ಆಲ್ರೆಡಿ ಬಂದು ಕೂತ್ಕೊಂಡ್ಬಿಟ್ಟವ್ರೆ. ನೋಡೋಣ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಪ್ಲ್ಯಾಟ್ಫಾರ್ಮ್ ನಂಬರ್ 8 ಖಾಲಿ ಇದೆ, 7 ಖಾಲಿ ಇದೆ. ಸೊ 6 ಚೆನ್ನೈ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಹೋಗಿದೆ. ಸರಿ, ಅದು ನಾನು 7 ಅಂತ ಹೇಳಿದೆ, ಅದು 7 ಅಲ್ಲ 6, ಪ್ಲ್ಯಾಟ್ಫಾರ್ಮ್ 6. ನಮ್ಮ ಟ್ರೈನು ಡಾಟ್ ಆ್ಯಂಡ್ ಟೈಮ್ 3 ಗಂಟೆಗೆ ಹೊರಟಿದೆ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ. ಇನ್ನು ನಮ್ಮ ಟ್ರೈನ್ ಹೋಗೋ ರೂಟ್ ನೋಡಿದ್ರೆ ಬೆಂಗಳೂರು, ಯಶವಂತಪುರ, ತುಮಕೂರು, ತಿಪಟೂರು, ಅರಸೀಕೆರೆ, ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ ಟೌನ್, ಕುಂಸಿ, ಅರಸಲು, ಆನಂದಪುರ, ಸಾಗರ, ತಾಳಗುಪ್ಪ. ರಾತ್ರಿ 9:30ಗೆ ತಾಳಗುಪ್ಪಕ್ಕೆ ಹೋಗಿ ಸೇರುತ್ತೆ ಈ ಟ್ರೈನು. ಬಟ್ ನಾನು ಈ ಟ್ರೈನ್ನ ಶಿವಮೊಗ್ಗದವ್ರಿಗೂ ಮಾತ್ರ ಮಾಡ್ತಿದ್ದೀನಿ. ನೋಡ್ಬೋದು ಯಾವ ಥರ ಫುಲ್ಲಾಗಿದ್ದಾರೆ ಮೆಜೆಸ್ಟಿಕ್ ಬಿಟ್ಟಿದ ತಕ್ಷಣ ಅಂತ ಹೇಳ್ಬಿಟ್ಟು. ಇನ್ನು ಯಶವಂತಪುರದಲ್ಲಿ ಯಾವ ಥರ ಫುಲ್ ಆಗ್ತದೆ ಅಂತ ನೋಡೋಣ. ಈ ಟ್ರೈನಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಗುರು. ಸಿಕ್ಕಾಪಟ್ಟೆ ಪ್ಯಾಕ್ ಆಗಿ ಓಡುತ್ತೆ ಈ ಟ್ರೈನು. ಬೆಂಗಳೂರಿಂದ ತಾಳಗುಪ್ಪವರೆಗೂ ಫುಲ್ ಪ್ಯಾಕ್ ಆಗಿ ಹೋಗುತ್ತೆ ಈ ಟ್ರೈನು. ಡೈಲಿ ಅಂದರೆ ವೀಕೆಂಡ್ ಅಂತಲ್ಲ, ವೀಕ್ ಡೇಸಲ್ಲೂ ಫುಲ್ ಪ್ಯಾಕ್ ಆಗಿ ಹೋಗುತ್ತೆ ಈ ಟ್ರೈನು. ಹೊರಟಿದೆ ನಮ್ಮ ಟ್ರೈನು ಮೆಜೆಸ್ಟಿಕ್ಕಿಂದ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಯಶವಂತಪುರ. ಫ್ರೆಂಡ್ಸ್, ಹಾಗೆ ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ, ನಿಮ್ಮೂರ ಹೆಸರನ್ನ ಕಾಮೆಂಟ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಟ್ರೈನ್ ಯಾವುದು, ಫೇವ್ರೇಟ್ ರೂಟ್ ಯಾವುದು ಅಂತ ಕಾಮೆಂಟ್ ಮಾಡಿ. ಕರ್ನಾಟಕದ ಒಳಗೆ ಮಾತ್ರ, ಕರ್ನಾಟಕ ಬಿಟ್ಟು ಹೊರಗಡೆ ಹೋಗೋಂಥವಾದರೆ ನಾನು ಮಾಡಲ್ಲ. ನಮ್ಮ ಬೌಂಡ್ರಿಗೆ, ನಮ್ಮ ಕರ್ನಾಟಕದೊಳಗೆ ನೀವು ಯಾವ ಫೇವ್ರೇಟ್ ಟ್ರೈನು, ಯಾವ ರೂಟ್ ಫೇವ್ರೇಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದನ್ನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪವರೇ ಇಲ್ಲ ಗುರು, ಪವರೇ ವರ್ಕ್ ಆಗ್ತಿಲ್ಲ. ಸುಮ್ಮನೆ ಚಾರ್ಜಿಂಗ್ ಹಾಕಿದ್ದೀನಿ ನಂದು ಇನ್ನೊಂದು ಮೊಬೈಲ್ನ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಲ್ಲೇಶ್ವರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ದಯವಿಟ್ಟು ಒಂದು ಮನವಿ, ಈಗ ವ್ಲಾಗರ್ಸ್ ಯಾರ್ಯಾರು ಇದ್ದೀರಾ, ಕನ್ನಡ ವ್ಲಾಗರ್ಸು ಜರ್ನಿ ಯಾರ್ಯಾರು ಮಾಡ್ತಿದ್ದೀರಾ, ಎಲ್ಲರದ್ದು ನೋಡ್ತಿದ್ದೀನಿ ನಾನು. ನಮ್ಮ ರಂಜಿತ್ದು ಸೇರಿಸ್ಕೊಂಡು ಹೇಳ್ತಿದ್ದೀನಿ. ಅವನಿಗೂ ಸುಮಾರು ಸರಿ ಹೇಳಿದ್ದೆ, ಅದು ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಅಂತ ಅವನು ಅಂತಾನೆ. ಬಟ್ ನಾನು ಹೇಳ್ತಿದ್ದೀನಿ, ನೀವು ಕೇಳಿ. ನಮ್ಮ ಕನ್ನಡ ಹೆಸ್ರುಗಳನ್ನ ಕನ್ನಡದಲ್ಲೇ ಕರೀರಿ. ಮಲ್ಲೇಶ್ವರಂ ಅಂತ ಕರಿಬೇಡಿ. ನಾವೇ ಬದಲಾಗೋಣ, ನಾವೇ ಚೇಂಜ್ ಮಾಡೋಣ. ಸೊ ನಮಗಂತ ಒಂದು ಹೆಸ್ರು ಇರಬೇಕಾದ್ರೆ ನಾವು ಯಾಕೆ ರಮ್ ಅಂತ ಸೇರಿಸ್ಬೇಕು? KR ಪುರ, ಕೃಷ್ಣರಾಜಪುರನ ಕೃಷ್ಣರಾಜಪುರಂ ಅಂತ ಕರೀತಾರೆ. ಸೊ ಹಾಗೆಲ್ಲ ಕರೆಯೋದು ಬೇಡ. ಈಗ ಮೈಸೂರಲ್ಲಿ ಅಶೋಕಪುರ ಐತೆ, ಅಶೋಕಪುರಂ ಅಂತ ಕರೀತಾರೆ. ನಾವೇ ಬದಲಾಗೋಣ ಗುರು, ಬೇರೆಯವ್ರನ್ನ ಬದಲಾಯಿಸೋದು ಬೇಡ. ನಾವೇ ಬದಲಾಗೋಣ, ನಾವೇ ಪುರ ಅಂತ ಕರೆಯೋಣ. ಏನು ಅಶೋಕಪುರ, ಮಲ್ಲೇಶ್ವರ, KR ಪುರ ಅಂತ ಕರೆದ್ರೆ ಏನಾದರೂ ನಮಗೇನಾದರೂ ಇದಾಗುತ್ತಾ? ಅದು ನಮ್ಮ ಕನ್ನಡ ಪದಗಳೇ ತಾನೇ. ನಾವು ಯಾಕೆ ರಮ್ ಅಂತ ಸೇರಿಸ್ಬೇಕು? ನಮ್ಮ ಟ್ರೈನ್ ಈಗ ಯಶವಂತಪುರ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಿ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಮೈಸೂರಿಂದ ಯಶವಂತಪುರಕ್ಕೆ ಬಂದು ಈಗ ಯಶವಂತಪುರದಿಂದ ಸೇಲಂಗೆ ಹೋಗುತ್ತೆ ಈ ಟ್ರೈನ್ ಮಾಡ್ಬೇಕಂತ ತುಂಬ ಸರಿ ಅನ್ಕೊಂಡೆ ಗುರು. ಬಟ್ ಯಾಕೆ ಇಂಟ್ರೆಸ್ಟ್ ಬರ್ತಿಲ್ಲ ಈ ಟ್ರೈನು. ಮೈಸೂರಿಂದ ಯಶವಂತಪುರಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಟ್ರೈನು ಬೆಳಿಗ್ಗೆ 7 ಗಂಟೆಗೆ ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಯಶವಂತಪುರಕ್ಕೆ ಬರುತ್ತೆ. ವಯ ಹಾಸನ, ಮೈಸೂರು, ಹಾಸನ, ಯಶವಂತಪುರ. ಸೊ ಮಾಡ್ಬೇಕನ್ಕಂಡೆ ಈಗ ಯಶವಂತಪುರದಿಂದ ಸೇಲಂಗೆ ಹೋಗಿ, ಸೇಲಮಿಂದ ಬೆಳಿಗ್ಗೆ ವಾಪಸ್ ಯಶವಂತಪುರಕ್ಕೆ ಬಂದು ಆಮೇಲೆ ಮೈಸೂರಿಗೆ ಹೋಗುತ್ತೆ. ಯಶವಂತಪುರದಾಗ ಫುಲ್ಲು ಪ್ಯಾಕ್ ಆಯ್ತು ಗುರು. ಟ್ರೈನ್ ಮಾತ್ರ ಫುಲ್ ಪ್ಯಾಕ್. ಯಶವಂತಪುರದಾಗೆ ಸಿಕ್ಕಾಪಟ್ಟೆ ಜನ ಹತ್ಕೊಂಡು ಸುಮಾರು 5 ನಿಮಿಷ ಆದ ನಂತರ ನಮ್ಮ ಟ್ರೈನ್ ಯಶವಂತಪುರದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತುಮಕೂರು. ಇದೆಲ್ಲ ಏನು ನೋಡ್ತಿದ್ದೀರಾ, ಬೆಂಗಳೂರು ಸಬರ್ಬನ್ ರೈಲಿಂದು ಎಕ್ಸ್ಟ್ರಾ ಲೈನ್ಸ್ ಹಾಕ್ತಿದ್ದಾರೆ ಲೋಕಲ್ ಟ್ರೈನ್ಸ್ಗೆ, ಅಂದರೆ ಬೆಂಗಳೂರು ಸಬರ್ಬನ್ ಲೈನ್ಸ್ಗೆ. ಆದಷ್ಟು ಬೇಗ ಮುಗಿದ್ರೆ, ಎಷ್ಟೋ ವರ್ಷಗಳಿಂದ ಇದು ಪೆಂಡಿಂಗ್ ಇರೋದು ಗುರು ನಮ್ಮ ಬೆಂಗಳೂರಲ್ಲಿ. ಹೈದ್ರಾಬಾದಲ್ಲಾಗಿದೆ, ಮುಂಬೈಯಲ್ಲಾಗಿದೆ, ಚೆನ್ನೈಯಲ್ಲಾಗಿದೆ. ಬಟ್ ನಮ್ಮ ಬೆಂಗಳೂರಲ್ಲಿ ಆಗಿರಲಿಲ್ಲ, ಈಗ ಆಗ್ತಿದೆ. ವ್ಯಾಪ್ 7 ಲೋಕೋ ತುಮಕೂರು ಚಾಮರಾಜನಗರ ಪ್ಯಾಸೆಂಜರ್ ಟ್ರೈನು ಯಶವಂತಪುರ A ಕ್ಯಾಬಿನಲ್ಲಿ ಕ್ರಾಸಿಂಗ್ ಆಗ್ತಿದೆ. ಇದೀಗ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಹೋಗುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕಬಾಣಾವರ ಜಂಕ್ಷನ್ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ತಿದೆ. ಆ ಕಡೆಯಿಂದ ಯಾವುದೋ ಒಂದು ಟ್ರೈನು ಯಶವಂತಪುರಕ್ಕೆ ಬರೋಕ್ಕೆ ರೆಡಿ ಇದೆ. ಯಾವ ಟ್ರೈನ್ ಅಂದರೆ ಬಿಕಾನೇರಿಂದ ಯಶವಂತಪುರಕ್ಕೆ ಬರೋ ಬೈ ವೀಕ್ಲಿ ಎಕ್ಸ್ಪ್ರೆಸ್ಸು. ಬಿಕಾನೇರು ಯಶವಂತಪುರ ಬೈ ವೀಕ್ಲಿ ಎಕ್ಸ್ಪ್ರೆಸ್ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ಗೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದೊಡ್ಡಬೆಲೆ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ? ನಾವು ಕನ್ನಡ ವರ್ಡ್ಸ್ ಯೂಸ್ ಮಾಡೋಣ ಗುರು, ಕನ್ನಡ ಪದಗಳನ್ನ ಬಳಸೋಣ. ಯಶವಂತಪುರ ಅಲ್ಲ, ಯಶವಂತಪುರ. KR ಪುರಂ ಅಲ್ಲ. ಅಶೋಕಪುರಂ ಅಲ್ಲ. ಮಲ್ಲೇಶ್ವರಂ ಅಲ್ಲ. ಯಾಕೆ ರಮ್ ಸೇರಿಸ್ತಿದ್ದೀವಿ ನಾವು? ಯಾಕೆ ಪುರ್ ಅಂತೀವಿ? ಯಶವಂತಪುರ ಅಂತೀವಿ. ಯಶವಂತಪುರ ಅದು.
ಸೊ ನೀವು ಕಾಮೆಂಟ್ ಮಾಡ್ಬೇಕಿಲ್ಲಿ ನಾನು ಹೇಳಿದ ಸರಿನಾ ಇಲ್ಲ ಈಗ ಕೆಲವ್ರು ಹೇಳೋದು ಸರಿನಾ ಅಂತ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನಿಡವಂದ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ತುಮಕೂರು KSR ಬೆಂಗಳೂರು ಮೆಮು ಟ್ರೈನು ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತುಮಕೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಕಲ್ಪತರ ನಾಡು ನಮ್ಮ ತುಮಕೂರು. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 4 ಗಂಟೆಗೆ. ಬಟ್ ನಮ್ಮ ಟ್ರೈನು 10 ನಿಮಿಷ ಲೇಟಾಗಿ 4 ಗಂಟೆ 10 ನಿಮಿಷಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಎಂಟ್ರಿ ಆಗ್ತಿದೆ ತುಮಕೂರಿಗೆ. ಹೊರಟಿದೆ ನಮ್ಮ ಟ್ರೈನು ತುಮಕೂರು ರೈಲ್ವೆ ಸ್ಟೇಷನಿಂದ. ಇನ್ನೇನು ಕೆಲವೇ ದಿನಗಳಲ್ಲಿ ತುಮಕೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಂತ ಕರಿಬೇಕು. ತುಮಕೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಕಾಮೆಂಟ್ ಮಾಡಿ ನಿಮ್ಮ ಊರ ಹೆಸ್ರನ್ನ ಹಾಕ್ಬಿಟ್ಟು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಿಪಟೂರು. ಫ್ರೆಂಡ್ಸ್, ರೈಟ್ ಸೈಡ್ ಲೈನು 3rd ಲೈನ್ ಏನು ನೋಡ್ತಿದ್ದೀರಾ ಆ ಲೈನೇ ನೋಡಿ ಊರುಕೆರೆವರೆಗೂ ಹೋಗುತ್ತೆ. ಊರುಕೆರೆಯಿಂದ ಡೈವರ್ಟ್ ಆಗುತ್ತೆ, ಒಂದು ಚಿತ್ರದುರ್ಗ ಕಡೆಗೆ, ಇನ್ನೊಂದು ರಾಯದುರ್ಗ ಕಡೆಗೆ. ಸೊ ಆದಷ್ಟು ಬೇಗ ನಾನು ಆ ವಿಡಿಯೋನ ಮಾಡ್ತೀನಿ. ಸ್ವಲ್ಪ ನನಗೆ ಟೈಮ್ ಸಿಗ್ತಿಲ್ಲ, ಯಾಕಂದರೆ ನಾನು ಬೈಕಲ್ಲಿ ಬರಬೇಕು. ಬಸ್ಸಲ್ಲಿ ಬಂದರೆ ಅಲ್ಲೆಲ್ಲ ಹೋಗಿ ವೀಡಿಯೋ ಮಾಡೋದಕ್ಕಾಗಲ್ಲ. ಅದಕ್ಕಾಗಿ ಮನೇಲಿ ಬೈಕ್ ತಗೊಂಬರೋಕ್ಕೂ ಬಿಡೋಲ್ಲ ಇಷ್ಟು ದೂರ. ಸೊ ಅದಕ್ಕೆ ನಾನು ಸ್ವಲ್ಪ ಲೇಟ್ ಆಗ್ತಿದೆ ಈ ವಿಡಿಯೋ ಮಾಡೋದು. ನನಗೆ ದಾವಣಗೆರೆ ಆದರೆ ನಾನು ಆರಾಮಾಗಿ ಹೋಗಿ ಮಾಡ್ಕೊಂಡು ಬಂದ್ಬಿಡ್ತೀನಿ, ಯಾಕಂದರೆ ನಮಗೆ ಅದು 100 ಕಿಲೋಮೀಟ್ರ್ ಒಳಗಿದೆ. ಈ ತುಮಕೂರು ಅಂದರೆ ನಾನು 200 ಕಿಲೋಮೀಟ್ರ್ ಬರಬೇಕು ಬೈಕಲ್ಲಿ. ಅದಕ್ಕಾಗಿ ಮನೇಲಿ ಬಿಡೋಲ್ಲ ಅಷ್ಟೇ. ನಮ್ಮ ವಿಶ್ವಮಾನವ ಎಕ್ಸ್ಪ್ರೆಸ್ಗೆ ವ್ಯಾಪ್ 7 ಲೋಕೋ ಬೆಳಗಾವಿ ಟು ಮೈಸೂರು ವಿಶ್ವಮಾನವ ಎಕ್ಸ್ಪ್ರೆಸ್ ಇದು ಯಾವಾಗ LHB ಆಗುತ್ತೋ ಗೊತ್ತಿಲ್ಲ ಗುರು. ಯಾವಾಗಾದ್ರೂ LHB ಆಗಲಿ ಫಸ್ಟ್ ರನ್ ಮಾಡ್ತೀನಿ.
ಸಂಪಿಗೆ ರೋಡ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಇಲ್ಲಿ ಸ್ಟಾಪ್ ಇಲ್ಲ, ಸ್ಕಿಪ್ಪಿಂಗ್ ಇರುತ್ತೆ. ಆಪೋಸಿಟ್ ಲೈನಲ್ಲಿ ಶಿವಮೊಗ್ಗ ಟೌನಿಂದ ತುಮಕೂರಿಗೆ ಬರೋ ಮೆಮು ಟ್ರೈನು ನಿಂತಿದೆ. ತಿಪ್ಟೂರು ಔಟರಲ್ಲಿ ದಾದರಿಂದ ತಿರುಮಲಲ್ಲಿಗೆ ಹೋಗೋ ಚಾಲುಕ್ಯ ಎಕ್ಸ್ಪ್ರೆಸ್ಸು ಜಿಂಗ್ ಆಗ್ತಿದೆ. ವ್ಯಾಪ್ 4 ಲೋಕೋ. ಈ ಟ್ರೈನು ಮಾಡ್ಬೇಕು ಗುರು, ಆದಷ್ಟು ಬೇಗ ಮಾಡ್ತೀನಿ. ಅದು ಮುಂಬೈಯಿಂದ ಮಾಡ್ತೀನೋ ಇಲ್ಲ ಬೆಂಗಳೂರಿಂದ ಮಾಡ್ತೀನೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತೀನಿ. ಇಲ್ಲ ಶರಾವತಿ ಎಕ್ಸ್ಪ್ರೆಸ್ ಎಂಡ್ ಟು ಎಂಡ್ ಮೈಸೂರಿಂದ ದಾದರ್ಗಾದರೂ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತಿಪ್ಟೂರು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಎಂಟ್ರಿ ಆಗಿದೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ತಿಪ್ಟೂರಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅರಸೀಕೆರೆ ಜಂಕ್ಷನ್. ಫ್ರೆಂಡ್ಸ್, ತಿಪ್ಟೂರಿಂದ ಯಾರ್ಯಾರು ನೋಡ್ತಿದ್ದೀರಾ, ಮೂರು ಹೆಸರನ್ನ ಕಾಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಈ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹೊನ್ನವನಹಳ್ಳಿ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತೀವಿ. ಯಾಕೋ ತುಂಬ ಸ್ಲೋ ಆಯ್ತು ಗುರು. ಇಲ್ಲಿ ಆ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಧಾರವಾಡದಿಂದ KSR ಬೆಂಗಳೂರಿಗೆ ಬರೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಅದು ತುಂಬ ಸ್ಲೋ ಆಗಿ ಬರ್ತಿದೆ. ಮೇ ಬಿ ಇಲ್ಲೇನೋ ವರ್ಕ್ ನಡೀತಿದೆ ಅನಿಸುತ್ತೆ, ಅದಕ್ಕೆ ತುಂಬ ಸ್ಲೋ ಆಗಿ ಮೂವ್ ಆಗ್ತಿದೆ ಟ್ರೈನು. ಅದು ವಂದೇ ಭಾರತ್ತು ಸಹ ಜಸ್ಟ್ ನೋಡಿ 10 km/h ಬರ್ತಿದೆ. ಅದು ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅರಸೀಕೆರೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ. ಅರಸೀಕೆರೆ ಜಂಕ್ಷನ್ ಒಂದು ಲೈನ್ ಇಲ್ಲಿಂದ ಹಾಸನಕ್ಕೆ ಹೋಗುತ್ತೆ, ಒಂದು ಲೈನು ತುಮಕೂರು, ಒಂದು ಲೈನು ಕಡೂರು ಕಡೆ ಹೋಗುತ್ತೆ. ಸೊ ಅದಕ್ಕೆ ಇದು ಜಂಕ್ಷನ್ ಅಂತ ಕರೀತಾರೆ. ಒನ್ ಆಫ್ ದಿ ಮೈನ್ ಜಂಕ್ಷನ್ಸ್ ಇನ್ ಕರ್ನಾಟಕ. ಸುಮಾರು 3 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಹೊರಟಿದೆ ಅರಸೀಕೆರೆ ಜಂಕ್ಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕಡೂರು ಜಂಕ್ಷನ್.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಡೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಮೈನ್ ಲೈನಲ್ಲಿ ಯಾವುದೋ ಗೂಡ್ಸ್ ನಿಲ್ಲಿಸ್ಬಿಟ್ಟಿದ್ದಾರೆ ಗುರು. ಏನು ಮಾಡೋಕ್ಕಾಗಲ್ಲ. ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ಕಡೂರಾಗಿ ಇಳ್ಕೊಬೋದು. ಇಲ್ಲಿಂದ ಬೇಕಾದಷ್ಟು ಬಸ್ಸುಗಳು ಅವೈಲೇಬಲ್ ಇದ್ದಾವೆ. ಬರೀ 15 ನಿಮಿಷಕ್ಕೆ ಒಂದೊಂದು ಬಸ್ಸು ಇದ್ದಾವೆ. ನಿಮಗೆ ನೈಟ್ ಹೊತ್ತಾದರೆ 5 ನಿಮಿಷಕ್ಕೆ 2 3 ಹೋಗ್ತಿರ್ತಾವೆ ಧರ್ಮಸ್ಥಳಕ್ಕೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಬಂದಿದೆ ಬೀರೂರು ಜಂಕ್ಷನ್ಗೆ. ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಶಿವಮೊಗ್ಗಕ್ಕೆ, ಇನ್ನೊಂದು ಲೈನು ದಾವಣಗೆರೆಗೆ, ಈ ಕಡೆ ಅರಸೀಕೆರೆಗೆ ಹೋಗುತ್ತೆ. ಅದಕ್ಕೆ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ಸುಮಾರು 2 ನಿಮಿಷ ಆದ ನಂತರ ನಮ್ಮ ಟ್ರೈನು ಬೀರೂರು ಜಂಕ್ಷನಿಂದ ಹೊರಟಿದೆ. ಫ್ರೆಂಡ್ಸು, ಬಲಗಡೆ 2 ಲೈನ್ ಏನು ನೋಡ್ತಿದ್ದೀರಾ ಅದು ಬೆಂಗಳೂರು ಹುಬ್ಳಿ ಮೈನ್ ಲೈನ್ ಆಗುತ್ತೆ. ಈಗ ನಾವು ಜಂಕ್ಷನ್ ಲೈನ್ ತಗೊಂಡು ಶಿವಮೊಗ್ಗ ಕಡೆ ಹೊರಟಿದೆ ನಮ್ಮ ಟ್ರೈನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತರೀಕೆರೆ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ ಆಗ್ತಿದೆ. ತರೀಕೆರೆಯಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ತರೀಕೆರೆಯಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಭದ್ರಾವತಿ. ಭದ್ರಾವತಿ ಸಿಟಿನ ಎಂಟ್ರಿ ಆಗಿದೆ ನಮ್ಮ ಟ್ರೈನು. ಭದ್ರಾವತಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಐ ಆಮ್ ಫ್ರಮ್ ಭದ್ರಾವತಿ ಅಂತ ಕಾಮೆಂಟ್ ಮಾಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಭಾಳ ಜನ ಇದ್ದಾರೆ ಭದ್ರಾವತಿಯಲ್ಲಿ. ತುಂಬ ಸರಿ ಬಂದಿದ್ದೀನಿ ಭದ್ರಾವತಿಗೆ. ಸೊ ಭದ್ರಾ ನದಿಯಲ್ಲಿ ಎಷ್ಟು ನೀರಿದೆ ಅಂತ ನೋಡೋಣ ಇರ್ರಿ. ಬಂತೀನಿ ಏನು ಬಂತು. ತುಂಬ ಕಡಿಮೆ ಇದಾಗ್ಬೋದು ಭದ್ರಾ ನದಿಯಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಭದ್ರಾವತಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ ಆಗ್ತಿದೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಭದ್ರಾವತಿಯಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಶಿವಮೊಗ್ಗ ರೈಲ್ವೆ ಸ್ಟೇಷನ್. ಶಿವಮೊಗ್ಗ ಟೌನ್ ಅಲ್ಲ, ಶಿವಮೊಗ್ಗ ರೈಲ್ವೆ ಸ್ಟೇಷನ್. ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ನಾನು ಈ ಕಡೆ ಕೂತ್ಕೊಂಡಿದ್ದರಿಂದ ಆ ಕಡೆ ತೋರ್ಸೋಕ್ಕಾಗಲಿಲ್ಲ. ತುಂಗಾ ನದಿ ನೋಡಿ, ತುಂಗಾ ನದಿಯಲ್ಲಿ ನೀರೇ ಇಲ್ಲ ಗುರು, ಫುಲ್ ಖಾಲಿ ಇದೆ.
ಫ್ರೆಂಡ್ಸ್, ನಾನು ಈ ವಿಡಿಯೋನ ಶಿವಮೊಗ್ಗದಲ್ಲಿ ಎಂಡ್ ಮಾಡ್ತೀನಿ. ಯಾಕಂದರೆ ಇಲ್ಲಿಂದ ಶಿವಮೊಗ್ಗ ಟೌನ್ ಟು ಯಶವಂತಪುರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ಸು ಇವತ್ತು LHP ಆಗಿ ಕನ್ವರ್ಟ್ ಆಗಿ ಬಂದಿದೆ ಶಿವಮೊಗ್ಗ ಟೌನ್ಗೆ. ಇಲ್ಲಿಂದ ನಾನು ಫಸ್ಟ್ ರನ್ನೇ ಮಾಡ್ತೀನಿ. ಇದಕ್ಕಿಂತ ಮುಂಚೆನೇ ಆ ವಿಡಿಯೋ ಬರುತ್ತೆ ನಿಮಗೆ, ಯಾಕಂದರೆ ಫಸ್ಟ್ ರನ್ ಮಾಡ್ತಿರೋದಲ್ಲ. ಸೊ ಅದೇ ವಿಡಿಯೋ ಹಾಕ್ತೀನಿ. ಶಿವಮೊಗ್ಗ ಟು ಯಶವಂತಪುರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ಸು ಸಿಕ್ಕಾಪಟ್ಟೆ ಫುಲ್ ಪ್ಯಾಕೇ ಇದೆ ಗುರು, ಎಲ್ಲಿ ಕಮ್ಮಿ ಆಗ್ತಿಲ್ಲ. ನೋಡೋಣ ಶಿವಮೊಗ್ಗದಲ್ಲಿ ನೋಡಿ ಎಷ್ಟು ಜನ ಖಾಲಿ ಆದರು ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೂ ಹತ್ತೋರು ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ.